ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಕುರುಬ ಸಮಾಜದ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅಮಾನವೀಯ ಕೃತ್ಯ. ಕುರುಬ ಸಮಾಜದ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಆ ಕುಟುಂಬದ ಜೊತೆ ಮಾತನಾಡಿದ್ರೆ 5,000 ದಂಡ ಅಂತೆ. ಮಾತನಾಡಿದ ಮಾಹಿತಿ ಯಾರಾದ್ರೂ ಕೊಟ್ಟರು ಕೂಡ ಅವ್ರಿಗೆ 1,000 ಬಹುಮಾನ ಕೊಡ್ತಾರಂತೆ. ಬೆಳಗಾವಿಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ಇದೆಂಥ ಶಿಕ್ಷೆ. ದೇವಸ್ಥಾನದ ಪೂಜೆ ಹಾಗೂ ಪ್ರೀತಿ ವಿಚಾರಕ್ಕೆ ಬಹಿಷ್ಕಾರ ಅಂತೆ. ನಮಗೂ ಬದುಕಲು ಅವಕಾಶ ಕೊಡಿ ಅಂತ ಕುಟುಂಬ ಅಂಗಲಾಚ್ತಾ ಇದೆ, ಬೇಡ್ತಾ ಇದೆ. 5 ವರ್ಷದ ಮಗುವಿನ ಜೊತೆಗೂ ಮಾತನಾಡ್ತಾ ಇರುವಂತೆ ಗ್ರಾಮಸ್ಥರು. ಮದುವೆ ಕಾರ್ಯಕ್ರಮಗಳಿಗೆ ಆಹ್ವಾನ ಇಲ್ಲದೆ ಕುಟುಂಬ ಒಂಟಿಯಾಗಿ ಜೀವನ ಮಾಡ್ತಾ ಇದೆ. ದೂರು ನೀಡಿ 15 ದಿನ ಆದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ವಂತೆ. ತಡರಾತ್ರಿ ದುಷ್ಕರ್ಮಿಗಳಿಂದ ಮನೆ ಮೇಲೆ ಕಲ್ಲು ತೂರಾಟ ಬೇರೆ ಮಾಡಲಾಗ್ತಿದ್ಯಂತೆ. ಜೀವ ಭಯದಲ್ಲಿ ಆ ಒಂದು ಕುಟುಂಬ ಬದುಕ್ತಾ ಇದೆ. ಆ ಒಂದು ಕುಟುಂಬಕ್ಕೆ ಭದ್ರತೆ ಬೇಕಾಗಿದೆ. ಊರು ಬಿಡಿಸ್ತೇವೆ ಅಂತ ಬೇರೆ ಬೆದರಿಕೆಯನ್ನ ಹಾಕ್ತಾರಂತೆ ಗ್ರಾಮದ ಮುಖಂಡರು. ಇಷ್ಟಾದ್ರೂ ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ದುಷ್ಕರ್ಮಿಗಳು ಯಾವ ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ. ಒಂದು ಗಾಜ್ ಏನಿದೆ ಅಂದ್ರೆ ಕಿಟಕಿಗೆ ಅಳವಡಿಸಿರುವಂತಹ ಗಾಜ್ ಕೂಡ ಪುಡಿ ಪುಡಿ ಆಗಿದೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇಷ್ಟಾದ್ರೂ ಕೂಡ ನಮ್ಮ ಪೊಲೀಸರು 15 ದಿನ ಆಗಿದ್ಯಂತೆ ದೂರು ದಾಖಲು ಮಾಡಿ, ಆದ್ರೂ ಕೂಡ ಕ್ರಮ ಕೈಗೊಂಡಿಲ್ವಂತೆ. ಇನ್ನೂ ಕೂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನುವ ಪಿಡುಗು ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ಸುತ್ತೆ. ನೋಡಿ, ಕುರುಬ ಸಮಾಜದ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರಂತೆ. ಬಹಿಷ್ಕಾರ ಹಾಕ್ಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ರು. ಇವ್ರು ಯಾರು ಅವ್ರನ್ನ ಬಹಿಷ್ಕಾರ ಹಾಕ್ಲಿಕ್ಕೆ? ಏನಾದ್ರೂ ಆ ಒಂದು ಕುಟುಂಬದ ಜೊತೆ ಯಾರು ಮಾತನಾಡಿದ್ರೆ ಆ ಒಂದು ಕುಟುಂಬಕ್ಕೆ 5,000 ದಂಡ ಬೇರೆ ವಿಧಿಸ್ತಾ ಇದ್ದಂತೆ. ಇದೇ ತಿಂಗಳ 6 ಮತ್ತು 4, 2026 ಮೀಟಿಂಗ್ ಕೂಡಿಸ್ರಿ. ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೇಳಲ್ಲಿ ಪೂಜಾರಿ ದೇವರ ಹೇಳ್ತಾರೆ ಅಲ್ಲಿ ವಿಠಲ್ ಬೀರ್ದೇವ್ ಮಂದಿರ ಒಳಗೆ ದೇವರಾನ ಕೇಳಕ್ಕೆ ಹೋಗ್ತಿದ್ವಿ ರೀ. ಆ ನಂತರ ಅಲ್ಲಿ ನಮ್ಗೆ ಏನು ಅವ್ರು ಹೇಳಿದ್ ನಮ್ಗೇನು ಸತ್ಯ ಅನಿಸ್ಲಿಲ್ಲ ರೀ. ನಮ್ದು ಈಗ 3-4 ತಿಂಗಳ ಹಿಂದೆ ಒಂದು ಮಗುವಂದು ಡೆತ್ ಆತ್ರಿ, ಡೆಲಿವರಿ ಆಗಿ ಗಂಡು ಮಗು ಹುಟ್ಟಿ ಡೆತ್ ಆದ ಬಳಕ ನಾವು ಕೇಳಿದ್ವಿ ರೀ. ಕೇಳಿದ ಬಳಕ ಪ್ರಶ್ನೆನೂ ಮಾಡಿದ್ರು, ನಾವು ಹಿಂಗೆ ಹೇಳಕತ್ತೀರಿ, ನಮ್ದು ಈ ಥರ ಆಯ್ತು, ನಮ್ದೇನು ಕೆಲಸ ಆಗಲಿಲ್ಲ, ಮತ್ತು ನೀವು ಹೇಳಿದ್ದು ಬೇರೆ, ನಮ್ಗೆ ಆಗೋದು ಬೇರೆ, ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಕೇಳಿದ್ವಿ ರೀ. ಈ ಥರ ನಾವು ಸ್ವಲ್ಪ ದೇವರ ಹೇಳೋರಿಗೆ ಪೂಜಾರಿಗೆ ರಿಕಾಜ್ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ತನ್ನವ್ರಿ 5 ವರ್ಷದ ಹುಡುಗ ಅದಾನ್ರಿ. ಇವ್ರ ಸಮಾಜದಿಂದ ಬಹಿಷ್ಕಾರ ಆಗಿ ನಮ್ಮನ್ನು ಹೊರತು ಬಿಟ್ಟಿದ್ದು ಕದ್ರಿ ಹುಡುಗ ಆಡೋದು ಹೋದ್ರೆ ಅವ್ರ ಮನೆಗಿದ್ದು ರೀ. ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡಬೇಡ ಅಂತ ಅವ್ರ ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ನಮ್ಮ ಹುಡುಗನ ದೂಡಿ ಕಳ್ಸಾರ ಮನೆಗೆ ರೀ. ಅಂಗಡಿಗೆ ಹೋದ್ರೆ ಮನೆ ಹೊಳಿ ಕಳಿಸ್ತಾರೆ. ಅವ್ರು ಇನ್ನೂ ಕೊಟ್ಟು ಕಳ್ಸಂಗಿಲ್ಲ. ನಮ್ಮ ಜೊತೆ ಯಾರು ಮಾತಾಡಂಗಿಲ್ಲ ರೀ. ಯಾವುದೋ ಕಾರ್ಯಕ್ರಮ ಇದ್ರದು ರೀ ನಮ್ಮ ಮನೆ ಬಿಟ್ಟು ಹೇಳ್ತಾರಿ. ಮತ್ತು ಯಾರ ಜೊತೆ ಮಾತಾಡ್ದಂಗೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನುವ ಪಿಡುಗು ನಮ್ಮನ್ನ ಮಾತ್ರ ಬಿಟ್ಟು ಹೋಗ್ತಾ ಇಲ್ಲ ಅನ್ಸುತ್ತೆ. ಇವರಿಗೆ ಯಾರು ಆ ಒಂದು ಕುಟುಂಬವನ್ನ ಸಾಮಾಜಿಕ ಬಹಿಷ್ಕಾರ ಹಾಕ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದು, ಜೊತೆಗೆ ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಯಾಕೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ನಮ್ಮ ಪೊಲೀಸರು? ಅವರ ಜವಾಬ್ದಾರಿಯನ್ನ ಮರ್ತಿದ್ದಾರ ನಮ್ಮ ಪೊಲೀಸರು? ಹಾಗಾದ್ರೆ ಇದೊಂದು ಸಹಜವಾದ ಪ್ರಶ್ನೆ. ಯಾಕಂತಂದ್ರೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳ ನಾವು ಜೀವನ ಕಾಲ ನಾವು ಭಾರತ ನಡ್ಕೊಂಡು ಬಂದರೂ ಕೂಡ ಸಮಾಜದಲ್ಲಿ ಬಹಿಷ್ಕಾರ ಪಿಡುಗು ಇನ್ನು ನಮ್ಮನ್ನು ಬಿಟ್ಟು ತೊಲಗ್ತಾ ಇಲ್ಲ ಅನ್ನೋದು ದುರದೃಷ್ಟಕರ ಸಂಗತಿ. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಂತ ಕೊಂಡಸಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕುರುಬ ಸಮಾಜಕ್ಕೆ ಸೇರಿದಂತ ಈ ಕುಟುಂಬವನ್ನು ಸಮಾಜದ ಗ್ರಾಮಸ್ಥರು ಕೂಡಿ, ಹಿರಿಯರು ಕೂಡಿ ಒಂದು ಸಣ್ಣ ವಿಚಾರ ಇಟ್ಕೊಂಡು ಬಹಿಷ್ಕಾರ ಹಾಕಿ ಅವರ ಜೊತೆಗೆ ಯಾರಾದರೂ ಮಾತನಾಡಿದ್ರೆ 5,000 ರೂಪಾಯಿ ಮತ್ತು 1,000 ರೂಪಾಯಿ ದಂಡವನ್ನು ವಿಧಿಸುವ ಮೂಲಕ ಒಂದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಒಂದು ಪ್ರಯತ್ನ ಈ ಗ್ರಾಮಸ್ಥರ ಪ್ರಮುಖರ ಕಡೆಯಿಂದ ಆಗ್ತಾ ಇದೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗ ಆ ಕುಟುಂಬ ಬದುಕುವುದಕ್ಕೂ ಈಗ ಯಾರ ಜೊತೆಗೂ ಅಂಗಡಿಗೆ ಹೋಗಲು ಕೂಡ ಅವಕಾಶ ಇಲ್ಲ, ಯಾರ ಜೊತೆ ಮಾತನಾಡಲು ಕೂಡ ಅವಕಾಶ ಇಲ್ಲ, ಯಾರ ಜೊತೆಗೆ ಕೆಲ್ಸಕ್ಕೆ ಹೋಗಲು ಅವಕಾಶ ಇಲ್ಲ, ಏನನ್ನೂ ಮಾಡಲು ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಆ ಬದುಕು ಕೂಡ ಕುಟುಂಬ ಕೂಡ ಬದುಕು ಹೇಗೆ ಸಾಗಿಸಬೇಕು ಎಂಬ ಪ್ರಶ್ನೆ ಕೂಡ ಸಾಕಷ್ಟು ಮೂಡ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಕುಟುಂಬಸ್ಥರು ಕೂಡ ಕೊಂಡಸಕೊಪ್ಪ ಗ್ರಾಮದಲ್ಲಿ ಏನು ಪ್ರಮುಖರ ಹಿರಿಯರು ಏನು ಒಂದು ಬಹಿಷ್ಕಾರ ಹಾಕಿದ್ದಾರೆ, ಇದರ ಕುರಿತಂತೆ ಕೂಡ ಸ್ಥಳೀಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ಒಂದು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕೂಡ ಕಾಟಾಚಾರಕ್ಕೆ ಬಂದು ನಾವು ಭೇಟಿ ಕೊಟ್ಟಿದ್ವಿ ಎಂಬ ನೆಪ ಮಾತ್ರಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತಾರೆ. ಆದರೆ ಅದಕ್ಕೆ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಅದಕ್ಕೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ಅದನ್ನು ಕೈಗೊಂಡ್ರೆ ಇದಾಗಲೇ ಇಷ್ಟೊತ್ತಿಗೆ ಸಮಸ್ಯೆ ಒಂದು ಪರಿಹಾರವಾಗ್ತಾ ಇತ್ತು. ಆ ಕುಟುಂಬಕ್ಕೆ ಕೂಡ ಒಂದು ನ್ಯಾಯ ಸಿಗುವಂತ ಆಗ್ತಾ ಇತ್ತು. ಆದರೆ ಇದಕ್ಕೆ ಯಾವುದೇ ರೀತಿಯಾಗಿ ಗಮನ ಹರಿಸಿದ ಪೊಲೀಸರ ಇಲಾಖೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದರ ಕುರಿತಂತೆ ಈಗಾಗಲೇ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗಮನ ಹರಿಸಿ ಈ ಕುಟುಂಬಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕಾಗಿ ಒಂದು ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.